ಹ. ಅಮ್ಮಿ ಶ್ರೀಮಾತೆ ಜಗನ್ಮಾತೆ ಬ್ರಹ್ಮಾಂಡವೇ ಹುಟ್ಟಿರುವುದು ಅವಳ ಗರ್ಭದಲ್ಲಿ. ಅದಕ್ಕೆ ಆಕೆಯನ್ನ ಬ್ಲ್ಯಾಕ್ ಹೋಲ್ ಅಂತ ಹೇಳ್ತಾಳೆ. ಬ್ಲ್ಯಾಕ್ ನ ಸಂಸ್ಕೃತದಲ್ಲಿ ಕಾಳಿ ಅಂತಾರೆ. ಕಾಳಿ ಅಂದ್ರೆ ಕಾಲ ಅಂದ್ರೆ ಬ್ಲ್ಯಾಕ್. ಆ ಕಾಳಿ ರೂಪದಲ್ಲಿ ಆರಂಭವಾಗ್ತಾಳೆ ಶ್ರೀಮಾತೆ. ಕಾಳಿ ಕತ್ತಲಲ್ಲಿ ಬೆಳಕಿನ ಚಿಂಗಾರಿ ಬಂದು ಆಕೆ ತಾರ ಆಗ್ತಾಳೆ. ತಾರ ಅನ್ಲಿಮಿಟೆಡ್ ಡಿವಿಷನ್ಸ್ ಆಗಿ ಶ್ರೀಮಾತೆ ಆಗ್ತಾಳೆ. ಅದನ್ನೇ ಷೋಡಶಿ ಅಂತ ಕರೀತಾರೆ. ಷೋಡಶಿ ಅಂದ್ರೆ ಇಟ್ಸ್ ಎ ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್. ಷೋಡಶಿ ಅಂದ್ರೆ ಕಂಟಿನ್ಯೂಸ್ ಆಗಿ ಸ್ಪ್ಲಿಟ್ ಆಗೋದು ಅಂತ ಅರ್ಥ. 1 2 ಆಗೋದು, 2 4 ಆಗೋದು, 4 8 16 32 64 ಹೀಗೆ 64 128. ಈ ಮೊಬೈಲಲ್ಲಿ ನಾವು MB GB ಮಾತಾಡ್ತೀವಲ್ಲ, ಆ ರೀತಿ ಅನ್ಲಿಮಿಟೆಡ್ ಆಗೋದನ್ನ ಷೋಡಶಿ ಅಂತಾರೆ. 16 ಟೈಮ್ಸ್ಗಿಂತ ಅದೇ ಅವನು 15+1 ಅಂತ ಬರ್ದಿಯಾನಲ್ಲ, ತಿಥಿನಿತ್ಯ ದೇವತಾ ಅಂತ. 15+1 16 ಅಂದ್ರೆ 15ಗಿಂತ ಜಾಸ್ತಿ ಬೆಳೆಯೋದಿಲ್ಲ ಈ ಜಗತ್ತು. ಒಂದು ಪೇಪರ್ನ 15 ಟೈಮ್ಸ್ಗೆ ಮಡಚೋಕ್ಕಾಗೋದಿಲ್ಲ. ಅದಕ್ಕೆ ಅದನ್ನೇ ಶೇಕ್ಸ್ಪಿಯರ್ ಕೂಡ 14 ಲೈನ್ಸ್ನ ಸಾನೆಟ್ ಅಂತ ಕರೆದ. 14 ಲೈನ್ಸ್ ಒಳಗಡೆನೆ ಪೂರ ಜಗತ್ತನ್ನ ಪ್ರತಿ ಪೊಯೆಟ್ರಿಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ. ಈ ಒಂದು ಮೀಟಿಂಗ್ಸ್ ಮಿನಿಟ್ಸ್ ಕೂಡ ಇಟ್ಕೋತಾರಲ್ಲ ಅವರು, 14 ಪಾಯಿಂಟ್ಸ್ ಇಟ್ಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ. ಅಷ್ಟಕ್ಕೆ ಮೀರಿ ಹೋದ್ರೆ ಅದು ಮೀಟಿಂಗು ಫೇಲ್ಯೂರ್ ಆಗುತ್ತೆ, ವೇಸ್ಟ್ ಆಗುತ್ತೆ. ಆಗ 15+1 ಅಂದ್ರೆ ಇಟ್ಸ್ ಬಿಯಾಂಡ್ ನಾಲೆಡ್ಜ್ ಅಂತ ಅರ್ಥ. ಈ ಒಂದು ಮೂನ್ ಕೂಡ ಒಂದು ಪೂರ್ಣ ಅರಳೋದಕ್ಕೆ 15 ದಿನ ತಗೊಳುತ್ತೆ. 16ನೇ ದಿವಸ ಅರಳಿದೆ ಅಂದ್ರೆ ಅದು ದೇವ ಮಾತ್ರ, ಅದು ಶ್ರೀಮಾತೆ ಮಾತ್ರ. ಅರ್ಥ ಮಾಡ್ಕೋ. ಆ ಶ್ರೀಮಾತೆ ಜಗನ್ಮಾತೆ. ಆಕೆ ಗರ್ಭದಲ್ಲಿ ಈ ಒಂದು ಶ್ರೀ ಮಹಾವಿಷ್ಣುವಿನಿಂದ ಎಲ್ಲರೂ ಹುಟ್ಟಿ ಬರ್ತಾರೆ, ಪರದೇವತಾಯ ಅಂತ. ಹಾಗಾಗಿ ಈ ಹುಡುಗ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದಾನೆ ಶ್ರೀ ಮಹಾಲಕ್ಷ್ಮಿಗೂ ಶ್ರೀಮಾತೆಗೂ. ಶ್ರೀ ಅನ್ನೋದು ಪ್ರತಿಯೊಬ್ಬರಿಗೂ ಸರ್ನೇಮ್ ಅದು. ಯಾಕಂದ್ರೆ ಮೂಲ ದೇವತೆಯ ಶ್ರೀ. ಆಕೆ ಸರ್ನೇಮ್ ಅನ್ನ ಪ್ರತಿಯೊಂದು ದೇವತೆನೂ ಬಳಸ್ಕೋತಾರೆ. ಶ್ರೀ 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 ಮಹಾವಿಷ್ಣು, ಶ್ರೀ ಗಂಗಾಧರೇಶ್ವರ, ಶ್ರೀ ಚತುರ್ಮುಖ ಬ್ರಹ್ಮ. ಶ್ರೀ ಅನ್ನೋದು ಯಾಕಂದ್ರೆ ಮೂಲ ದೇವತೆಯ ಹೆಸರನ್ನ ಬಳಸ್ಕೊಂಡು ಬಂದ. ನನಗೆ ಶ್ರೀ ಮಹಾಲಕ್ಷ್ಮಿ ಆದ್ಲು. ಆ ಶ್ರೀ ಮಹಾಲಕ್ಷ್ಮಿ ವೆಜಿಟೇಬಲ್ಲು, ಮುಂಡೇನು, ಅನಿಮಲ್ಲು, ಟೋಟಲ್ ಕಿಂಗ್ಡಮ್, ಸಂತಾನ, ವಿಜಯ, ಧಾನ್ಯ, ಧನ, ಹೀಗೆ ಅಷ್ಟಲಕ್ಷ್ಮಿಗಳಲ್ಲಿ ಪ್ರತಿಯೊಂದನ್ನ ಡಿವೈಡ್ ಆಗ್ತಾಳೆ ತಾನು. ಮತ್ತೆ 8 ಭಾಗ ಆಗ್ತಾಳೆ. ಆದಿಲಕ್ಷ್ಮಿಯಾಗಿ ಭೃಗು ಮಹರ್ಷಿಯ ಮಗಳಾಗಿ ಹುಟ್ಟುತ್ತಾಳೆ. ಪತಿಗೆ ಹೊಂದಿಕೊಳ್ಳೋದಿಲ್ಲ, ಆರ್ಗ್ಯುಮೆಂಟೇಟಿವ್ ಆಗಿರ್ತಾಳೆ. ಏನು ವಿಷ್ಣು ಹೇಳಿದ್ರೆ ಅದಕ್ಕೆ ವಿರುದ್ಧ ಜಗಳ ಎಲ್ಲ ಆಗೋದ್ರಿಂದ ವಿಷ್ಣು ಹೇಳ್ತಾನೆ, ನನಗೆ ತುಂಬಾ ಅತೃಪ್ತಿ ಇದೆ ನಿನ್ನ ಕೋಪದಲ್ಲಿ. ನಿನ್ನ ನಿನ್ನ ಗೋತ್ರ ಮೂಲದಲ್ಲಿ ಏನೋ ದೋಷ ಇದೆ, ನಿನ್ನ ಜೆನೆಟಿಕಲ್ ಪ್ರಾಬ್ಲಮ್ ಇದೆ, ನನಗೆ ಸೆಟ್ ಆಗ್ತಿಲ್ಲ ಅಂತ ಓಪನ್ ಆಗಿ ಹೇಳ್ಬಿಡ್ತಾನೆ. ಆವಾಗ ಆಕೆ ಮತ್ತೆ ತನ್ನ ಗೋತ್ರ ಮೂಲವನ್ನ ಸರಿ ಮಾಡ್ಕೊಳಕ್ಕೆ ಸಮುದ್ರ ಮಂಥನದಲ್ಲಿ ಹುಟ್ಟಿ ಬರ್ತಾಳೆ. ಆಕೆನೆ ಧನಲಕ್ಷ್ಮಿ ಆಗ್ತಾಳೆ. ಹಾಗೆ ಅವರು ರಿಫಾರ್ಮೇಶನ್. ಮೂಲ ದೇವತೆ ಶ್ರೀಮಾತೆಗೂ ಬೇರೆ ದೇವತೆಗಳನ್ನ ನೀನು ಕನೆಕ್ಟ್ ಮಾಡಕ್ ಹೋಗಿದ್ದೆ ತಪ್ಪೋದು. ಅವ್ರ ಮಕ್ಕಳು ಎಲ್ಲ ಈ ಒಂದು ಪಾರ್ವತಿ ದೇವಿ, ದುರ್ಗಾ ಪರಮೇಶ್ವರಿ, ಎಲ್ಲ ದೇವತೆಗಳ ಶಕ್ತಿನ ಪಡೆದವರು ದುರ್ಗಾ ಪರಮೇಶ್ವರಿ ಅಲ್ವಾ. ಹಂಗೆ ಸರಸ್ವತಿ, ಇವರೆಲ್ಲ ಆ ಶ್ರೀಮಾತೆಯ ಪ್ರತಿರೂಪಗಳು ಅಂತ ಹೇಳ್ಬೋದು ವಿನಃ. ರಿಂಗ್ ಈಸ್ ಮೇಡ್ ಆಫ್ ಗೋಲ್ಡ್, ನೆಕ್ಲೆಸ್ ಈಸ್ ಮೇಡ್ ಆಫ್ ಗೋಲ್ಡ್, ಬಟ್ ಗೋಲ್ಡ್ means not ring, necklace. Try to understand. Gold is ಶ್ರೀಯಂತ್ರ, ಶ್ರೀಮಾತೆ. ಮಿಕ್ಕಿರೋದೆಲ್ಲ ಗೋಲ್ಡ್ ಇಂದ ಆಗಿರುವಂತ ಆಭರಣಗಳು. ಅದನ್ನ ನೀನು ರಿಲೇಟ್ ಮಾಡ್ಕೋಬೇಕು. ಅದನ್ನ ಏನ್ ಮಾಡ್ತಾರೆ, ಶ್ರೀ ಕಾಳಿ, ಶ್ರೀ ಮಹಾಂಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ ಅಂತ ಈ ಶಾಕ್ತ ಸಂಪ್ರದಾಯದಲ್ಲಿ 3 ದೇವತೆಗಳಿಗೆ ಪೂಜೆ ಮಾಡ್ತಾರೆ. ಇವಾಗ ಎಲ್ಲರೂ ಒಂದೇ ಆದ್ರೆ 3 ಮುಖಗಳು ಯಾಕೆ ಅಲ್ವಾ. ಅದ್ರ ಮೇಲ್ಗಡೆ ಶ್ರೀ ಯಂತ್ರ ಇಟ್ಟಿರ್ತಾರೆ. ಅಂದ್ರೆ ಡಿವಿಷನ್ಸ್ ಆಗಿದೆ, 0 ಇಂದ ಅನ್ಲಿಮಿಟೆಡ್ ಡಿವಿಷನ್ಸ್. ಇದನ್ನ ತಿಳ್ಕೋಬೇಕು ನೀನು. ಶ್ರೀ ಸೂಕ್ತ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಶ್ರೀ ಮಹಾಲಕ್ಷ್ಮಿ. ಅದನ್ನ ನೀನು ಶ್ರೀಮಾತೆಯನ್ನ ಕಂಡಿಡಿಯಕ್ ಹೋದ್ರೆ ಕೆಲವು ಜೆನೆಟಿಕಲ್ ಇಂದ ನಿನಗೆ ಮ್ಯಾಚ್ ಆಗತ್ತೆ ವಿನಃ ಎಲ್ಲ ಮ್ಯಾಚ್ ಆಗೋದಿಲ್ಲ.
ಆಕೆಯ ಸೀರೆ ಮೊದಲನೇ ನಿತ್ಯ ದೇವತೆಯಲ್ಲಿ ಏನಿದೆಯೋ ಈಕೆಯ ಮೊದಲನೇ ಶ್ಲೋಕದಲ್ಲಿ ಯಾಕೆ ನೀನು ಕೋರಿಲೇಟ್ ಮಾಡಕ್ ಹೋಗ್ತೀಯ? ನೀನು ನಿನ್ನ ಕ್ವಶನ್ ಅಲ್ಲೇ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನೀನ್ ಸ್ವಲ್ಪ ಡೀಪ್ ಆಗಿ ಹೋಗೋ. ಧನ್ಯವಾದ. ಅಹೋರಾತ್ರ.